ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹೇಳಿಕೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ಚುತ್ತಾ ಇದೆ. ಇತ್ತೀಚೆಗಷ್ಟೇ ಹಾಸನದಲ್ಲಿ JDS ಬೆಳ್ಳಿ ಹಬ್ಬ ಈ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿದ್ದು ಯಾರು ಅಂತ ಹೇಳಿದ್ರೆ ಎಚ್.ಡಿ. ದೇವೇಗೌಡರು. ಯಾಕೆ, ಏನು, ಎತ್ತ, ಇದರ ಕಂಪ್ಲೀಟ್ ರಿಪೋರ್ಟನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ ವೀಕ್ಷಕರೇ, ಹಾಸನದಲ್ಲಿ ಬೃಹತ್ ಕಾರ್ಯಕ್ರಮ, ಬರೋಬ್ಬರಿ 2 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಭಾಗಿಯಾಗಿದ್ದರು. ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಸೇರಿದಂತೆ ಸಾಕಷ್ಟು JDS ನಾಯಕರು ಭಾಗಿಯಾಗಿದ್ದರು. ದೊಡ್ಡ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಎಚ್.ಡಿ. ದೇವೇಗೌಡರು ಭಾಷಣವನ್ನು ಮಾಡಿದರು. ಎಚ್.ಡಿ. ದೇವೇಗೌಡರಿಗೆ 93 ವರ್ಷ. ಮಾತನಾಡ್ತಾರಾ, ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾರಾ ಅನ್ನುವಂಥ ಪ್ರಶ್ನೆ ಇರುತ್ತಲ್ವ, ಆ ಪ್ರಶ್ನೆಗೆ ಉತ್ತರ ಸಿಕ್ತು. ತುಂಬ ಗಟ್ಟಿಯಾಗಿ ಮಾತನಾಡಿದ್ರು ಎಚ್.ಡಿ. ದೇವೇಗೌಡರು. ಗಟ್ಟಿಯಾಗಿ ಮಾತನಾಡಿದ್ದಲ್ಲದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಜೊತೆಗೆ ಒಂದಿಷ್ಟು ವಾರ್ನಿಂಗನ್ನು ಕೊಟ್ಟರು. ಇದರ ನಡುವೆ 3 ಅಂಶಗಳ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ. ಎಚ್.ಡಿ. ದೇವೇಗೌಡರು ಸುದೀರ್ಘವಾಗಿ ಮಾತನಾಡಿದ್ರು ಸರಿ, ಬಟ್ ಈ ಮಾತನಾಡುವಂತಹ ಸಂದರ್ಭದಲ್ಲಿ ಎಚ್.ಡಿ. ದೇವೇಗೌಡರು ಎಡವಟ್ಟನ್ನು ಮಾಡಿಕೊಂಡ್ರಾ ಅನ್ನುವಂತಹ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನೋಡಿ, ಎಚ್.ಡಿ. ದೇವೇಗೌಡರು ಸುದೀರ್ಘವಾಗಿ ಭಾಷಣ ಮಾಡಿದ್ರು, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಎಚ್.ಡಿ. ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ SIT ತಂಡ ಹೋಗಿತ್ತು. ಆ ಸಂದರ್ಭವನ್ನು ಅಥವಾ ಆ ಘಟನೆಯನ್ನು ಪ್ರಸ್ತಾಪಿಸಿ ಎಚ್.ಡಿ. ದೇವೇಗೌಡರು ಭಾಷಣವನ್ನು ಮಾಡ್ತಾ, ನನ್ನ ಕಣ್ಣ ಎದುರೇ ನನ್ನ ಮಗನನ್ನು ಅರೆಸ್ಟ್ ಮಾಡಲಿಕ್ಕೆ SIT ಅಧಿಕಾರಿಗಳು ಬಂದಿದ್ರು, ನಾನು ಮನೇಲಿ ಇದ್ದೆ, ಎಚ್.ಡಿ. ರೇವಣ್ಣ ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು, ನಾನು ಕೇಳಿಸ್ಕೊಂಡೆ, ನನ್ನ ರಕ್ತ ಕುದೀತಾ ಇತ್ತು. ಈಗ ಆ SIT ಅಧಿಕಾರಿಗಳಿಗೆ ಪ್ರಮೋಷನ್ ಬೇರೆ ಕೊಟ್ಟಿದ್ದಾರೆ ಅಂತ ಹೇಳಿ ತುಂಬಾ ಉಗ್ರವಾಗಿ ಭಾಷಣವನ್ನ ಮಾಡಿದ್ರು. ಆ ಮನೆಯಲ್ಲಿ ರೇವಣ್ಣ ಕೂತಿದ್ದಾನೆ, SIT ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದ್ದೇವೆ ಬನ್ನಿ, ಈ ಮಾತನ್ನ ಹೇಳಿದವರು SIT ಅಧಿಕಾರಿಗಳು ಇವತ್ತು ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಈಗ ಈ ಉಗ್ರ ಭಾಷಣ ಏನಿದೆಯಲ್ವಾ, ಈ ಭಾಷಣದ ಬಗ್ಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ. ಏನು ಚರ್ಚೆ ಅಂತ ಹೇಳಿದ್ರೆ, ನೋಡಿ, ಎಚ್.ಡಿ. ದೇವೇಗೌಡರಿಗೆ ಮಗನನ್ನು ಅರೆಸ್ಟ್ ಮಾಡಿದ್ದು ನೋವಿರಬಹುದು, ಬಟ್ ಅವರು ಭಾಷಣವನ್ನು ಮಾಡಿದ ರೀತಿಯನ್ನು ಒಂದಿಷ್ಟು ಮಂದಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಎಚ್.ಡಿ. ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಹೋಗಿದ್ದ ಕಾರಣ ಏನು ಅಂತ ಹುಡುಕಿದ್ರೆ, ಈ ಹಿಂದೆ ಹಾಸನದ ಸಂಸದರಾಗಿದ್ದಂತಹ ರೇವಣ್ಣ ಅವರ ಪುತ್ರ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಸೆಕ್ಸ್ ಸ್ಕ್ಯಾಂಡಲ್ ಏನಿದೆ, ಅಥವಾ ಈ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನಿತ್ತಲ್ವಾ, ಮನೆ ಕೆಲಸದ ಆಕೆಯನ್ನು ರೇಪ್ ಮಾಡಿದ್ದ ಅನ್ನುವಂಥ ಆರೋಪ ಇತ್ತಲ್ವಾ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದ ಸಂತ್ರಸ್ತೆಯನ್ನು ಎಚ್.ಡಿ. ರೇವಣ್ಣ ಅಪಹರಿಸಿದ್ದ ಅಥವಾ ಕಿಡ್ನ್ಯಾಪ್ ಮಾಡಿದ್ದ ಅನ್ನುವಂಥ ಆರೋಪ. ಎಚ್.ಡಿ. ರೇವಣ್ಣ ಆ ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿದ್ದಾನೆ ಅಥವಾ ಆರೋಪ ಆಯಿತು. ಈ ಕಾರಣಕ್ಕಾಗಿ SIT ಅಧಿಕಾರಿಗಳು ಎಚ್.ಡಿ. ರೇವಣ್ಣನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಬೇಕಾಗಿತ್ತು. ಸೊ ಅರೆಸ್ಟ್ ಮಾಡಿದ್ರಲ್ವಾ, ಇದರಲ್ಲಿ ತಪ್ಪೇನಿದೆ ಅನ್ನುವಂಥ ಪ್ರಶ್ನೆ. ಹಾಗಾದರೆ ಎಚ್.ಡಿ. ರೇವಣ್ಣ ಅವರನ್ನು ಮುಟ್ಲೇಬಾರ್ದಾಗಿತ್ತು ಅಂತ ಹೇಳಿದ್ರೆ ತನಿಖೆ ನಡೀಬೇಕಿತ್ತಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹೋಗಲಿ, ಎಚ್.ಡಿ. ರೇವಣ್ಣ ಆಗಿರ್ಬೋದು, ದೇವೇಗೌಡರ ಫ್ಯಾಮಿಲಿ ಆಗಿರ್ಬೋದು, ಇದು ಪ್ರಶ್ನಾತೀತರೇ. ಕಾನೂನಕ್ಕೆ, ಈ ಕಾನೂನು ಏನಿದೆಯಾ, ಆ ಕಾನೂನನ್ನು ಅವ್ರಿಗೆ ಯಾರು ಕೂಡ ಅಪ್ಲೈ ಆಗೋದೇ ಇಲ್ವಾ, ಅವ್ರನ್ನ ಯಾರು ಮುಟ್ಲೇಬಾರ್ದ ಅನ್ನುವಂಥ ಪ್ರಶ್ನೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇರುವಂಥದ್ದು. ಇದರ ಜೊತೆಗೆ ಈ SIT ಅಧಿಕಾರಿಗಳಿಗೆ ಒಂದಿಷ್ಟು ಗಿಫ್ಟನ್ನು ಕೊಟ್ಟಿದ್ದಾರೆ, ಪ್ರಮೋಷನನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ವಾ, ಯಾಕೆ ಕೊಡಬಾರ್ದು ಅನ್ನುವಂಥ ಪ್ರಶ್ನೆ. ಕಾರಣ, ಪ್ರಜ್ವಲ್ ರೇವಣ್ಣ ಏನು ಆ ಕರ್ಮಕಾಂಡವನ್ನು ಎಸಗಿದ್ನಲ್ವಾ, ಆ ಕರ್ಮಕಾಂಡಕ್ಕೆ ರೀಸನ್ಸನ್ನು ಹುಡುಕ್ತಾ ಹೋದಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕುಟುಂಬದ ಹಿನ್ನೆಲೆ ಜೊತೆಗೆ ಈ ಅಧಿಕಾರದ ದರ್ಪವೂ ಕೂಡ ಕಾರಣ. ಯಾಕೆ ಅಂತ ಹೇಳಿದ್ರೆ, ಪ್ರಜ್ವಲ್ ರೇವಣ್ಣ ಅವರ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ, ತಂದೆ ಮಾಜಿ ಸಚಿವರು, ತಾತ ಮಾಜಿ ಪ್ರಧಾನಿ,
ಈ ಅಧಿಕಾರದ ದರ್ಪದಿಂದ ಈ ಕೃತ್ಯವನ್ನು ಎಸಗಿರಬಹುದಲ್ವಾ? ಸೊ ಅಂತಹ ಹೈ ಪ್ರೊಫೈಲ್ ಕೇಸನ್ನು ತನಿಖೆ ನಡೆಸಿ ಆತನಿಗೆ ಶಿಕ್ಷೆ ಬರುವ ರೀತಿಯಲ್ಲಿ ಮಾಡಿದಂಥ ಅಧಿಕಾರಿಗಳನ್ನು ಅಟ್ಲೀಸ್ಟ್ ಸನ್ಮಾನ ಮಾಡಬಹುದಲ್ವಾ? ಮಾಡಬೇಕಿತ್ತಲ್ವಾ? ಪ್ರಮೋಷನ್ ಕೊಡಬೇಕಲ್ವಾ? ಅಂದರೆ ಪ್ರೋತ್ಸಾಹ ಕೊಡಬೇಕಾಗಿರುವಂಥದ್ದಲ್ವಾ? ಸೊ ಆ ಕೆಲಸವನ್ನು ಸರ್ಕಾರ ಮಾಡಿದೆ. ಆದರೂ ಕೂಡ ಸರ್ಕಾರವನ್ನು ಟೀಕೆ ಮಾಡಿದ್ದು ಎಚ್ ಡಿ ದೇವೇಗೌಡರು ಎಷ್ಟು ಸರಿ? ತಮ್ಮದೇ ಕುಟುಂಬದಲ್ಲಿ ತಪ್ಪಿದ್ದುಕೊಂಡು ಪ್ರಜ್ವಲ್ ರೇವಣ್ಣ ಕೇಸ್ ಇಡೀ ದೇಶಕ್ಕೆ ಗೊತ್ತಿದೆ. ಆ ರೀತಿಯ ತಪ್ಪನ್ನು ಮಾಡಿದ್ರೂ ಕೂಡ ಎಚ್ ಡಿ ದೇವೇಗೌಡರು ಬಹಿರಂಗವಾಗಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದು ಯಾಕೆ? ಸರಿನಾ ಅನ್ನುವಂಥ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯವರು ರಿಯಾಕ್ಟ್ ಮಾಡಿದ್ರು. ನೋಡಿ, ನಾವು ಯಾರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇಲ್ಲ, ಕಾನೂನಾತ್ಮಕವಾಗಿ ಅಧಿಕಾರಿಗಳು ನಡೆದುಕೊಂಡಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಎಚ್ ಡಿ ದೇವೇಗೌಡರ ಹೇಳಿಕೆ, ಸಿದ್ದರಾಮಯ್ಯರ ಹೇಳಿಕೆ, ಇದರ ನಡುವೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಚರ್ಚೆ ಶುರುವಾಗ್ತಾ ಇದೆ. ಇದೇ ಬೆಳ್ಳಿ ಹಬ್ಬದಲ್ಲಿ ದೇವೇಗೌಡರು ಮತ್ತೊಂದು ಮಾತನ್ನು ಹೇಳಿದ್ರು. ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ, ನಾವೇನಂತ ತೋರಿಸ್ತೀವಿ ಅಂತ ಹೇಳಿ. ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ ನಂತರ ನಾವೇನಂತ ತೋರಿಸ್ತೀವಿ, ಅದರ ಅರ್ಥ ಏನು? ಅಂದರೆ ಈ ದ್ವೇಷ ರಾಜಕಾರಣ ಅನ್ನುವಂಥದ್ದೇನಿದೆಯಲ್ವಾ, ತುಂಬ ಕೆಟ್ಟ ಸಂಪ್ರದಾಯ ಅದು. ದ್ವೇಷ ರಾಜಕಾರಣ ತುಂಬ ಕೆಟ್ಟ ಸಂಪ್ರದಾಯ. ಆ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಇದ್ದಾರೆ ದೇವೇಗೌಡರು. ಈ ರೀತಿಯ ಭಾಷಣವನ್ನು ಮಾಡಿದ್ದು ಒಂದಿಷ್ಟು ಮಂದಿಗೆ ಇಷ್ಟ ಇಲ್ಲ. ಮುಖ್ಯವಾಗಿ ಅವರನ್ನು ಇಷ್ಟಪಡುವಂಥ ವ್ಯಕ್ತಿಗಳೇ ಈ ರೀತಿ ಭಾಷಣ ಮಾಡಬಾರ್ದಿತ್ತು ಅಂತ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಎಚ್ ಡಿ ದೇವೇಗೌಡರು ಅಂತ ಹೇಳಿದ್ರೆ ಕರ್ನಾಟಕದ ಹೆಮ್ಮೆ, ಕನ್ನಡಿಗರ ಹೆಮ್ಮೆ ಎಚ್ ಡಿ ದೇವೇಗೌಡರು. ಪಕ್ಷ, ಸಿದ್ಧಾಂತ, ಕುಟುಂಬ ರಾಜಕಾರಣ ಏನೇ ಇದ್ರೂ ಕೂಡ ಎಚ್ ಡಿ ದೇವೇಗೌಡರು ಅಂತ ಹೇಳಿದ್ರೆ ಎಲ್ಲರಿಗೂ ನೆನಪಾಗೋದು ಕನ್ನಡಿಗ ಒಬ್ಬ ಪ್ರಧಾನಿಯಾಗಿದ್ದ. ಸೊ ಆ ಹೆಮ್ಮೆ ನಮಗಿದೆ. ಇದೇ ಸಂದರ್ಭದಲ್ಲಿ ಈ ರಾಷ್ಟ್ರೀಯ ಪಕ್ಷಗಳ ದಂಗಲ್ನಲ್ಲಿ ಅಥವಾ ಜಿದ್ದಾಜಿದ್ದಿನಲ್ಲಿ ಕರ್ನಾಟಕದ ಹಿತಾಸಕ್ತಿಗಳು ಕುಂಠಿತವಾಗುವಂತಹ ಸಂದರ್ಭದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಬೇಕು ಅನ್ನುವಂಥ ಗಟ್ಟಿ ನಿಲುವಿಗೆ ಇಡೀ ರಾಜ್ಯ ಬಂದಾಗ, ಆಗ ಆ ಪ್ರಾದೇಶಿಕ ಪಕ್ಷ JDS ಅನ್ನೋದನ್ನು ತೋರಿಸಿ ಇಡೀ ರಾಜ್ಯ ಅವರ ಬೆಂಬಲವಾಗಿ ನಿಂತಿತ್ತು ಕೂಡ. ಎಚ್ ಡಿ ದೇವೇಗೌಡರನ್ನ ಇಡೀ ರಾಜ್ಯ ಮೆಚ್ಚಿಕೊಂಡಿತ್ತು. ಕಾರಣ ಏನಂದರೆ, ಅವರಿಗೆ ಕಾವೇರಿ, ನಾಡು, ನುಡಿ, ಜಲ ವಿಚಾರಕ್ಕೆ ಬಂದಾಗ ಎಚ್ ಡಿ ದೇವೇಗೌಡರು ಕಾಂಪ್ರಮೈಸ್ ಆಗೋದೇ ಇಲ್ಲ ಅನ್ನುವಂಥ ಮಾತಿದೆ. ಈಗಲೂ ಕೂಡ ಅದಕ್ಕೆ ಬದ್ಧರಾಗಿರ್ತಾರೆ. ಬಟ್ ಅಂತಹ ಎಚ್ ಡಿ ದೇವೇಗೌಡರು ಹಿರಿಯ ಮುತ್ಸದ್ದಿ, ಸೀನಿಯರಿಟಿ ಮತ್ತು ಇಡೀ ರಾಜ್ಯ ಗೌರವಿಸುವಂತಹ ವ್ಯಕ್ತಿ ಈ ರೀತಿಯಾಗಿ ಮಾತನಾಡಿದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.